ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಇವತ್ತಿನ ಸನಾತನ ಕಥನದ ಎಪಿಸೋಡ್ನಲ್ಲಿ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಬಹಳಷ್ಟು ಸರ್ತಿ ಕೇಳಿರುವಂತಹ ಒಂದು ಕ್ವೆಶ್ಚನ್ ಅನ್ನು ಅಡ್ರೆಸ್ ಮಾಡ್ತೀನಿ. ಏನಪ್ಪಾ ಅಂತಂದ್ರೆ, ನಿಮ್ಮ ಕೈಯಲ್ಲಿರುವಂತಹ ರುದ್ರಾಕ್ಷದ ಮಹತ್ವ ಏನು, ಯಾಕೆ ಹಾಕೋತೀರಾ ಅದನ್ನ? ರುದ್ರಾಕ್ಷದ ಬಗೆಗಿನ ಸ್ಟೋರಿಯಿಂದ ಹಿಡಿದು ರುದ್ರಾಕ್ಷದ ಬಗೆಗಿನ ಇರುವಂತಹ ಮಿಸ್ಕಾನ್ಸೆಪ್ಷನ್ ಅಲ್ಲಿವರೆಗಿನ ಒಂದು ಜರ್ನಿ ಅನ್ನುವಂಥದ್ದು ಈ ವಾರದ ಸನಾತನ ಕಥನ. ಸೊ ಇದನ್ನ ಅಂದ್ರೆ ಪರ್ಸ್ನಲಿ ಇದು ನನ್ನ ಕೈಗೆ ಹೇಗೆ ಬಂತು, ನಾನು ಇದನ್ನ ಏನಕ್ಕೆ ಹಾಕ್ಕೊಂಡೆ, ಅಥವಾ ನನಗೆ ಇದ್ರ ಮೇಲೆ ಯಾವ ರೀತಿಯಾಗಿರುವಂತಹ ಫೀಲಿಂಗ್ಸ್ ಇದೆ, ಇದೆಲ್ಲದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮೊದಲು ರುದ್ರಾಕ್ಷದ ಹಿನ್ನೆಲೆಯನ್ನ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳ್ತಾ ಹೋಗ್ತೀನಿ. ಓಕೆನಾ? ಸೊ ಶಿವಪುರಾಣ ಹಾಗೂ ತೈತ್ತರೀಯ ಸಂಹಿತ ಅನ್ನುವಂತಹ ಪುಸ್ತಕದಲ್ಲಿ ಪುರಾಣದ ಉಲ್ಲೇಖದಲ್ಲಿ ನಿಮಗೆ ರುದ್ರಾಕ್ಷಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದಷ್ಟು ಸ್ಟೋರಿ ಅನ್ನೋದು ಕೇಳೋಕೆ ಸಿಗತ್ತೆ. ಏನು ಸ್ಟೋರಿ ಅಂತಂದ್ರೆ, ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ ನಾನು. ತ್ರಿಪುರಾಸುರರು ಅಂತ ರಾಕ್ಷಸರಿರ್ತಾರೆ 3 ಜನ. ಈ ತ್ರಿಪುರಾಸುರರು ಯಾರು ಅಂತಂದ್ರೆ ತಾರಕಾಸುರನ ಮಕ್ಕಳು. ಈ ತಾರಕಾಸುರ ಯಾರು, ಅವನ ಮಕ್ಕಳನ್ನ ಯಾಕೆ ತ್ರಿಪುರಾಸುರರು ಅಂತ ಕರೀತಾರೆ, ಇವ್ರು ಯಾಕೆ ಇಷ್ಟು ತಲೆನೋವಾಗ್ತಾರೆ ಅನ್ನೋದಕ್ಕೆ ಒಂದು ಡೀಟೇಲ್ಡ್ ಎಪಿಸೋಡ್ ಅನ್ನ ಸಪರೇಟ್ ಆಗಿ ಮಾಡ್ತೀನಿ. ಸದ್ಯಕ್ಕೆ ಈ ತ್ರಿಪುರಾಸುರರನ್ನ ಈ ರೀತಿ ಅರ್ಥ ಮಾಡ್ಕೊಳ್ಳಿ. ಆ 3 ಜನರನ್ನ ಕೊಲ್ಲೋಕೆ ಯಾರತ್ರೂ ಸಾಧ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅವರು ಪವರ್ಫುಲ್ ಆಗ್ಬಿಡ್ತಾರೆ. ಬ್ರಹ್ಮ ಟ್ರೈ ಮಾಡಿದ್ರೂ ಆಗೋದಿಲ್ಲ, ವಿಷ್ಣುವಿನ ಕೈಯಲ್ಲೂ ಆಗೋದಿಲ್ಲ. ಇವರೆಲ್ಲರೂ ತ್ರಿಮೂರ್ತಿಗಳೆಲ್ಲ ಸೇರ್ಕೊಂಡು ಇದಕ್ಕೆ ಪರಿಹಾರ ಏನು ಅನ್ನೋದನ್ನ ಆಲೋಚನೆ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಶಿವ ತಪಸ್ಸಿಗೆ ಕೂತ್ಕೋತಾನೆ. ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಕಂಡು ಹಿಡಿಯೋದಕ್ಕೆ ತಪಸ್ಸಿಗೆ ಕೂತ್ಕೊಂಡು ಸಾವಿರಾರು ವರ್ಷಗಳ ಕಾಲ ಮೆಡಿಟೇಷನ್ ಮಾಡುವಂತಹ ಸಂದರ್ಭದಲ್ಲಿ ಅವನ 3ನೇ ಕಣ್ಣು ಓಪನ್ ಆಗತ್ತೆ. ಆ ಕಣ್ಣಿನಿಂದ ಓಪನ್ ಆದ ತಕ್ಷಣ ಒಂದು ಬ್ಲಿಸ್ನೆಸ್ ಅನ್ನೋದಿರತ್ತಲ್ವಾ, ತುಂಬಾ ಖುಷಿ ಆದಾಗ ಒಂದು ಕಣ್ಣೀರು ಬರುತ್ತೆ. ಅದನ್ನ ಪನ್ನೀರು ಅಂತ ಕರಿತೀವಿ, ಆನಂದ ಬಾಷ್ಪ ಅಂತ ಕರಿತೀವಿ. ನಿಮಗೇನ್ ಅರ್ಥ ಆಗುತ್ತೋ ಆ ವರ್ಡಲ್ಲಿ ಅದನ್ನ ಕರೀರಿ. ಶಿವನಿಗೆ ಆ ಮೆಡಿಟೇಷನ್ ಮಾಡಿ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಅವನ 3ನೇ ನೇತ್ರ ಅನ್ನುವಂಥದ್ದು ಏನು ಓಪನ್ ಆಗುತ್ತೆ, ಅದರಿಂದ ಹೊರಗಡೆ ಬಿದ್ದಂತಹ ಆ ಖುಷಿಯ ಕಣ್ಣೀರೇ ರುದ್ರಾಕ್ಷವಾಯಿತು ಅನ್ನುವಂತಹ ಕತೆ. ಈ ರುದ್ರಾಕ್ಷವನ್ನ ಯಾಕೆ ಹಾಕೋತಾರೆ, ಯಾಕೆ ಹಾಕೋಬೇಕು ಅಥವಾ ಯಾಕೆ ಹಾಕೋಬಾರ್ದು, ಯಾವ್ಯಾವ ಟೈಮಲ್ಲಿ ಹಾಕೋಬಾರ್ದು, ಹಿಂಗಿದ್ದಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಮಿಸ್ಕಾನ್ಸೆಪ್ಷನ್ ಇದೆ. ನನಗೆ ಕಾಮನ್ ಆಗಿ ಕೇಳುವಂಥ ಕೆಲವೊಂದಷ್ಟು ವಿಚಾರವನ್ನ ಹೇಳ್ತಾ ಹೋಗ್ತೀನಿ. ನಾನು ಪರ್ಸ್ನಲಿ ಇದನ್ನ ಬಹಳಷ್ಟು ಜನ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಕೇಳಿದ್ದಿದೆ. ಕೆಲವೊಂದಷ್ಟು ಜನ ಈ ಒಂದು ಐಡೆಂಟಿಟಿಯಲ್ಲೇ ನನ್ನನ್ನು ಗುರುತಿಸೋದಿದೆ. ಏನಕ್ಕೆ ಹಾಕ್ಕೊಳ್ತೀರಾ, ಅದು ಕೂಡ ಕೈಗೆ ಹಾಕ್ಕೊಳ್ತಿದ್ದೀರಾ. ಸದ್ಗುರು ಅವರ ಒಂದು ವಿಡಿಯೋ ಇದೆ, ಅದರಲ್ಲಿ ಅವರು ಅಂದ್ರೆ ರುದ್ರಾಕ್ಷವನ್ನ ಕತ್ತಿನ ಮೇಲೆ ಹಾಕೊಳ್ಳೋದೇ ಶ್ರೇಷ್ಠ ಅನ್ನುವಂಥದ್ದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಐ ಟೋಟಲಿ ರೆಸ್ಪೆಕ್ಟ್ ಹಿಮ್ ಆ್ಯಂಡ್ ಹಿಸ್ ಐಡಿಯಾಲಜಿ. ಎಟ್ ದ ಸೇಮ್ ಟೈಮ್ ನಾನು ಯಾವುದು ನನಗೆ ರಿಲೆವೆಂಟ್, ನನ್ನ ಲಾಜಿಕಲ್ ಬ್ರೈನ್ಗೆ, ನನ್ನ ಪ್ರಾಕ್ಟಿಕಲ್ ಲೈಫ್ಗೆ ಯಾವುದು ನನಗೆ ಸೆನ್ಸಿಬಲ್ ಅಂತ ಅನಿಸುತ್ತೆ, ಸೊ ನಾನು ಅಂಥದ್ದನ್ನು ಮಾತ್ರ ಫಾಲೋ ಮಾಡೋದು. ಎಸ್ಪೆಷಲಿ ಯಾರೋ ಒಬ್ರು ಹೇಳಿದ್ರು ಅಂದ ತಕ್ಷಣ ನಾವು ಅದು ಸರಿ ಅಂತ ಒಪ್ಕೋಬೇಕು ಅಂತನೂ ಇಲ್ಲ, ಅಟ್ ದ ಸೇಮ್ ಟೈಮ್ ಅದು ತಪ್ಪು ಅಂತ ವಾದ ಮಾಡಬೇಕು ಅಂತನೂ ಇಲ್ಲ. ಅದರ ಮೂಲವನ್ನ ಹುಡ್ಕೊಂಡು ಹೋಗ್ತೀನಿ ನಾನು. ಹಿಂಗೆ ಹೇಳಿದ್ದಾರೆ ಅಂತಂದ್ರೆ ಏನೋ ಒಂದು ಕಾರಣ ಇರಬೇಕಲ್ವಾ. ಸೊ ಶಿವಪುರಾಣದಲ್ಲಿ ಇರಬಹುದು ಅಥವಾ ದೇವಿ ಭಾಗವತ ಪುರಾಣದಲ್ಲಿ ಇರಬಹುದು, ರುದ್ರಾಕ್ಷವನ್ನ ಏನೇನು ಮೆನ್ಷನ್ ಮಾಡಿದ್ದಾರೆ ಅಲ್ಲಿ ಎಲ್ಲೂ ಕೂಡ ಇಲ್ಲೇ ಹಾಕೋಬೇಕು ಅಲ್ಲೇ ಹಾಕೋಬೇಕು ಅನ್ನುವಂತಹ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ರುದ್ರಾಕ್ಷವನ್ನ ಧರಿಸುವಂತಹ ಸಿಂಪಲ್ ಫಾರ್ಮ್ ಏನಪ್ಪಾ ಅಂತಂದ್ರೆ ಓನ್ಲಿ 1 ರೂಲ್ ಅಂತ ತಿಳ್ಕೊಳ್ಳಿ, ಅದು ನಿಮ್ಮ ದೇಹದ ಭಾಗಕ್ಕೆ ತಾಗುವ ಹಾಗೆ ಇರಬೇಕು. ಯಾಕೆ ಅಂತಂದ್ರೆ ಅದರಿಂದ ಬರುವಂತಹ ಎನರ್ಜಿ ಅನ್ನೋದು ನಿಮ್ಮ ಎನರ್ಜಿಯನ್ನ ಲಿಫ್ಟ್ ಮಾಡಕ್ಕೆ. ಯಾವ ಎನರ್ಜಿ ಅಂತ ಕೇಳಬಹುದು ನೀವು ಇವಾಗ. ಹಾಗೆ ನೀವು ಯಾವ ಕಾರಣದಿಂದ ಇದನ್ನ ಹಾಕೊಳ್ತೀರಾ, ಯಾವಾಗಲೂ ತೆಗೆಯೋದಿಲ್ಲ. ಯಾಕೆ? ಬಳೆ ಹಾಕಿದ್ರು ಇದನ್ನ ಇಟ್ಟಿರ್ತೀರಾ, ವಾಚ್ ಕಟ್ಟಿದ್ರು ಇದನ್ನ ಯೂಶುವಲ್ ಆಗಿ ಇಟ್ಟಿರ್ತೀರಾ. ಸೊ ನಾನು ಇದನ್ನ ಆಲ್ಮೋಸ್ಟ್ ತೆಗಿಯದ್ದೆ 1.5 ವರ್ಷ ಆಯ್ತು ಅಂತ ಹೇಳಬಹುದು. ನಾನು ಯಾವುದನ್ನು ಇದನ್ನ ಹಾಕೋಬೇಕು ಅಥವಾ ಹಾಕೋಬಾರ್ದು ಇದ್ರ ಬಗ್ಗೆ ನಂಗೆ ಯಾವುದೇ ರೆಸ್ಟ್ರಿಕ್ಷನ್ ಅನ್ನೋದು ಇರಲಿಲ್ಲ. ನಾನು ಇದನ್ನ ಹುಡ್ಕೊಂಡು ಹೋಗಿದ್ದಲ್ಲ, ಅದು ನನ್ನ ಹತ್ರ ಬಂದಿದ್ದು. ನಾನು ಬಯಸದ್ದೇ ಇರುವಂತಹ ಟೈಮಲ್ಲಿ ಅದು ನನ್ನ ಹತ್ರ ಬಂದಿದೆ ಅಂತಂದ್ರೆ ಫಾರ್ ಸಮ್ ರೀಸನ್ ನಾನು ಅದನ್ನ ನಂಬ್ತೀನಿ. ಯಾವ ವ್ಯಕ್ತಿ, ಯಾವುದೇ ವಸ್ತು, ಯಾವುದೇ ಸಂದರ್ಭ ಕೂಡ ಸುಮ್ಮನೆ ನಮ್ಮ ಲೈಫಲ್ಲಿ ಬರೋಕೆ ಸಾಧ್ಯ ಇಲ್ಲ. ಅದು ಆಶೀರ್ವಾದ ರೂಪದಲ್ಲಿ ಬಂದಿದೆ ಅಂದಮೇಲೆ ನಾನು ಅದನ್ನ ಗೌರವಿಸ್ತೀನಿ. ಹಾಗಾಗಿ ಇದು ಇದಾಗೆ ಕಟ್ಟಾಗಿ ಬಿದ್ದು ಹರಿದೋಗೋವರೆಗೂ ನಾನು ಇದನ್ನ ತೆಗೆಯೋದಿಲ್ಲ. ಅದು ನನ್ನ
ಇಮೋಷನ್ ಅಂತ ಅನ್ಕೊಳ್ಳಿ, ನನ್ನ ನಂಬಿಕೆ ಅನ್ಕೊಳ್ಳಿ, ಏನ್ ಬೇಕಾದ್ರೂ ಅನ್ಕೊಳ್ಳಿ. ಈಗ ಕೆಲವೊಂದಷ್ಟು ಮಿತ್ಸ್ ಅನ್ನ ಬರ್ಸ್ಟ್ ಮಾಡ್ತಾ ಹೋಗೋಣ. ಫಸ್ಟ್ ಮಿತ್ ಏನಪ್ಪಾ ಅಂತಂದ್ರೆ, ನಾನು ಆಗ್ಲೇ ಹೇಳಿದೆ, ರುದ್ರಾಕ್ಷವನ್ನ ಕೇವಲ ಕತ್ತಿಗೆ ಹಾಕ್ಕೋಬೇಕು. ಕೈಗೆ ಹಾಕೊಳ್ಳಿ, ಕತ್ತಿಗೆ ಹಾಕೊಳ್ಳಿ, ತಲೆ ಕಟ್ಕೊಳ್ಳಿ, ಬಾಡಿಯ ಪಾರ್ಟ್ಗೆ ಅದು ಟಚ್ ಆಗುವ ರೀತಿಯಲ್ಲಿ ಇರಬೇಕು. ಇವಾಗ ಕೆಲವೊಂದಷ್ಟು ಜನ ಅಧಿಕ ಪ್ರಸಂಗಿಗಳಿರ್ತಾರೆ, ಎಲ್ಲಾದ್ರೂ ತಾಗೋ ತರ ಇದ್ರೆ ಆಯ್ತಲ್ವ, ಹಂಗಾದ್ರೆ ನಾನು ಕಾಲಿಗೆ ಗೆಜ್ಜೆ ತರ ಹಾಕೋತೀನಿ, ಸೊಂಟ ಕಟ್ಕೊಂಡ್ಬಿಡ್ತೀನಿ, ಇಲ್ಲ ಕೆಳಗೆ ತೊಡೆ ಕಟ್ಕೋತೀನಿ. ರುದ್ರಾಕ್ಷವನ್ನ ಯಾವ ರೀತಿ ಧರಿಸ್ಬೇಕು ಅಥವಾ ಎಷ್ಟು ಧರಿಸ್ಬೇಕು ಅನ್ನುವಂಥ ಉಲ್ಲೇಖವನ್ನ ನೋಡಿದ್ರೆ 1000ಕ್ಕೂ ಜಾಸ್ತಿ ರುದ್ರಾಕ್ಷವನ್ನ ಹಾಕೊಳ್ಳೋದು ಒಳ್ಳೇದು ಅನ್ನುವಂಥ ಉಲ್ಲೇಖ ಇದೆ. ನಮ್ಮ ಹತ್ರ ಅಷ್ಟೆಲ್ಲ ಹಾಕೊಂಡು ಇವತ್ತಿನ ಕಾಲಘಟ್ಟದಲ್ಲಿ ಅದನ್ನ ಕ್ಯಾರಿ ಮಾಡೋಕೆ ಸಾಧ್ಯ ಇಲ್ಲ. ಇನ್ಫ್ಯಾಕ್ಟ್ ನಾವು ಶಿವನನ್ನ ನೋಡಿದ್ವಿ ಅಂತಂದ್ರೆ ಅಡಿಯಿಂದ ಮುಡಿವರೆಗೆ ಅವನು ರುದ್ರಾಕ್ಷವನ್ನ ಧರಿಸ್ತಾನೆ. ಹಾಗಾಗಿ ನಿಮ್ಗೆ ಯಾವ್ದು ಕನ್ವೀನಿಯಂಟು, ಜೊತೆಗೆ ಒಂದು ಧಾರ್ಮಿಕ ನಂಬಿಕೆಯನ್ನ ಒಳಗೊಂಡಿರುವಂತಹ ಒಂದು ಟೂಲ್, ಸ್ಪಿರಿಚುವಲ್ ಟೂಲ್ ಅದು. ಅದನ್ನ ಕಾಲಿಗೆ ಹಾಕೊಳ್ತೀನಿ ಅನ್ನುವಂತಹ ಅಹಂಕಾರ, ಅಧಿಕ ಪ್ರಸಂತನ ನಿಮ್ಗಿತ್ತು ಅಂತಂದ್ರೆ ದಟ್ ಈಸ್ ಲೆಫ್ಟ್ ಟು ಯು. ಸೊ ಇದ್ರ ನಂತರ ಇನ್ನು ಮೇಜರ್ ನನಗೆ ಹುಡುಗಿರು ಕೇಳಿರುವಂತಹ ಕ್ವೆಶ್ಚನ್ ಏನಪ್ಪಾ ಅಂತಂದ್ರೆ, ಮೆನ್ಸ್ಟ್ರುಯೇಷನ್ ಟೈಮಲ್ಲಿ ಅಂದ್ರೆ ಪೀರಿಯಡ್ಸ್ ಟೈಮಲ್ಲಿ ಈ ರುದ್ರಾಕ್ಷವನ್ನ ಹಾಕೋದು ನಮ್ಮ ಬಾಡಿ ಎನರ್ಜಿ ಮತ್ತೆ ಇದರ ಎನರ್ಜಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಬಹುದಾ, ಆರೋಗ್ಯದಲ್ಲಿ ಏರುಪೇರು ಆಗಬಹುದಾ? ನಾನು ಆಗ್ಲೇ ಹೇಳಿದೆ, 1.5-2 ವರ್ಷದ ಲೆಕ್ಕ ಆಯ್ತು ಇದನ್ನ ನಾನು ಹಾಕೊಂಡು, ನನಗೇನು ಪ್ರಾಬ್ಲಮ್ ಆಗಲಿಲ್ಲ. ಸೊ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ನ ಪ್ರಕಾರ, ಜೊತೆಗೆ ರುದ್ರಾಕ್ಷವನ್ನ ಯಾರ್ಯಾರು ಧರಿಸ್ತಾ ಬಂದಿದ್ದಾರೆ ಕಾನ್ಸ್ಟೆಂಟ್ಲಿ, ಅವ್ರನ್ನ ಕೇಳಿದ್ರು ಕೂಡ ಅಂಥದ್ದು ಯಾವುದೇ ಸಮಸ್ಯೆ ಆಗಿರುವಂಥದ್ದು ನನಗೆ ಗೊತ್ತಿಲ್ಲ. ಬಟ್ ದಿಸ್ ಇಸ್ ಯುವರ್ ಪರ್ಸನಲ್ ಚಾಯ್ಸ್. ಇದಾದ್ಮೇಲೆ ಕೆಲವೊಬ್ರು ಹೇಳುವಂಥದ್ದು, ರುದ್ರಾಕ್ಷವನ್ನ ಹಾಕಿರೋರು ನಾನ್ ವೆಜ್ ಅನ್ನ ತ್ಯಾಗ ಮಾಡಬೇಕಾ? ನಾನು ವೆಜಿಟೇರಿಯನ್, ಹಾಗಾಗಿ ನಾನು ಅದನ್ನೇ ಸಪೋರ್ಟ್ ಮಾಡೋದು. ಅಥವಾ ನಿಮ್ಮ ಆಹಾರ ಪದ್ಧತಿ ಅನ್ನೋದು ನಾನ್ ವೆಜಿಟೇರಿಯನ್ ಆಗಿತ್ತು ಅಂತಂದ್ರೆ ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ದಟ್ ಈಸ್ ಯುವರ್ ಪರ್ಸನಲ್ ಚಾಯ್ಸ್, ಯುವರ್ ಪರ್ಸನಲ್ ಕಲ್ಚರ್ ಅದು. ಇನ್ನು ಕೆಲವು ಜನ ಅದನ್ನ ಹಾಕೊಂಡಾಗ ಸ್ಮೋಕ್ ಮಾಡಬಾರ್ದಂತೆ, ಡ್ರಿಂಕ್ಸ್ ಮಾಡಬಾರ್ದಂತೆ, ಡ್ರಗ್ಸ್ ಡೆಫಿನೆಟ್ಲಿ ಮಾಡಬಾರ್ದು, ಹಿಂಗಿದ್ ಕೇಳ್ತಾರೆ. ನಾನ್ ವೆಜ್ ತಿನ್ನೋದಕ್ಕೂ ಒಂದು ಆಹಾರ ಪದ್ಧತಿಯಾಗಿ ಅದನ್ನ ಅಡಾಪ್ಟ್ ಮಾಡ್ಕೊಂಡಿರೋದಕ್ಕೂ, ಈ ಸ್ಮೋಕಿಂಗ್ ಡ್ರಿಂಕಿಂಗ್ ಇದೆಲ್ಲದನ್ನ ಅಡಾಪ್ಟ್ ಮಾಡ್ಕೊಂಡಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಹಾಗಾಗಿ ಐ ಕ್ಯಾನ್ ನಾಟ್ ಕಮೆಂಟ್ ಓವರ್ ದಿಸ್. ಬಟ್ ಪರ್ಸ್ನಲಿ ಡೆಫಿನೆಟ್ಲಿ ನನಗೆ ಆ 3 ವಿಚಾರಗಳು ಇಷ್ಟ ಇಲ್ಲ. ನೆಕ್ಸ್ಟ್, ಕೆಲವೊಂದಷ್ಟು ಜನ ಹೇಳೋದೇನು ಅಂತಂದ್ರೆ, ರುದ್ರಾಕ್ಷವನ್ನ ನಾವು ಸುಮ್ಮನೆ ಹಾಕೋಬಾರ್ದು, ಫ್ಯಾಷನ್ ಅನ್ನೋ ಕಾರಣಕ್ಕೋಸ್ಕರ ಹಾಕೋಬಾರ್ದು. ಹೌದು, ರುದ್ರಾಕ್ಷವನ್ನ ಧರಿಸುವಂತಹ ಉದ್ದೇಶ ಏನು ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ, ರುದ್ರಾಕ್ಷವನ್ನ ಧರಿಸ್ಬೇಕಾ ಧರಿಸಬಾರ್ದಾ, ಅದರಿಂದ ಏನಾದರೂ ಸೈಡ್ ಎಫೆಕ್ಟ್, ಬ್ಯಾಡ್ ಎಫೆಕ್ಟ್, ನೆಗೆಟಿವ್ ಎನರ್ಜಿ ಬರುತ್ತಾ ಅನ್ನೋದೆಲ್ಲ ಕ್ಲಾರಿಟಿ ಸಿಕ್ಬಿಟ್ಟಿರುತ್ತೆ. ನಮ್ಮ ಸನಾತನ ಧರ್ಮದಲ್ಲಿ ಎಸ್ಪೆಷಲಿ ಈ ರುದ್ರಾಕ್ಷ ಏನಪ್ಪಾ ಅಂತಂದ್ರೆ ಶಿವನ ಮ್ಯಾನಿಫೆಸ್ಟೇಷನ್. ಅಂದ್ರೆ ಅವನು ಒಂದು ಲೋಕ ಕಲ್ಯಾಣಾರ್ಥವಾಗಿ ಏನೋ ಒಂದು ಕಂಡಿಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಮೆಡಿಟೇಷನ್ ಕುತ್ಕೊಂಡಿರೋದು. ಆ ಮೆಡಿಟೇಷನ್ ಇಂದ ಸಿಕ್ಕಂತಹ ಖುಷಿಗೆ ರುದ್ರಾಕ್ಷದ ಕಣ್ಣೀರಿನ ಮೂಲಕ ಬಂದಂತಹ ರುದ್ರಾಕ್ಷ. ಅಂದ್ರೆ ಈ ಮ್ಯಾನಿಫೆಸ್ಟೇಷನ್ ಅನ್ನೋ ವರ್ಡು ಇತ್ತೀಚಿನ ದಿನದಲ್ಲಿ ನಾವು ಕಂಡಿಡ್ಕೊಂಡಿರೋದು. ಶಿವನಿಗೆ ಮೂರ್ತವಾಗಿರುವಂತಹ ಒಂದು ಹ್ಯಾಪಿನೆಸ್ ರುದ್ರಾಕ್ಷ. ಅಂದ್ರೆ ಅದು ಸ್ಪಿರಿಚುವಲ್ ಹ್ಯಾಪಿನೆಸ್. ನಿಮ್ಮ ಜೀವನದಲ್ಲಿ ನಿಮಗೆ ಸ್ಪಿರಿಚುಯಾಲಿಟಿ ಬಗ್ಗೆ ಇಂಟ್ರೆಸ್ಟ್ ಇತ್ತು, ಅದರಲ್ಲಿ ನಿಮಗೆ ಸಾಧನೆ ಮಾಡಬೇಕು, ತಿಳ್ಕೊಳ್ಬೇಕು ಅನ್ನುವಂತಹ ಕ್ಯೂರಿಯಾಸಿಟಿ ಇದೆ, ಇನ್ವರ್ಡ್ ಒಳಗಡೆ ಹೋಗಿ ನಾನೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು, ನಾನು ಬೆಟರ್ ಪರ್ಸನ್ ಆಗಿ ರೆಡಿ ಆಗಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮೈಂಡ್ ಸೆಟ್ ಇದೆ, ಇಂಥದ್ದೆಲ್ಲ ಇದ್ರೆ ಮಾತ್ರ ರುದ್ರಾಕ್ಷ ನಿಮಗೆ ಒಂದು ಸಾಧನ ಆಗತ್ತೆ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ಶಿವಪುರಾಣದಲ್ಲಿ 3 ವಿಚಾರವನ್ನ ಉಲ್ಲೇಖ ಮಾಡ್ತಾರೆ. ನಿಮಗೆ ಸ್ಪಿರಿಚುವಲ್ ಗ್ರೋತ್ ಬೇಕು ಅಂತಂದ್ರೆ ಅದು ಯಾವ 3 ವಿಧಾನದ ಮೂಲಕ ಸಾಕಾರ ಆಗತ್ತೆ ಅಂತಂದ್ರೆ, ಮಂತ್ರ, ತಂತ್ರ, ಯಂತ್ರ. ಮಂತ್ರ ಅಂತಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ, ನಾವೇನ್ ಹೇಳ್ತೀವಲ್ವಾ, ಮಂತ್ರಗಳನ್ನ, ಸ್ತೋತ್ರಗಳನ್ನ ಇರಬಹುದು, ಇಂಥದ್ದೆಲ್ಲರಿಂದ ಆ ಮಂತ್ರದ ಮೂಲಕ ಸ್ಪಿರಿಚುವಲ್ ಗ್ರೋತ್ ಅನ್ನೋದು ಸಾಧ್ಯ ಇದೆ. ತಂತ್ರ, ಈ ತಂತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ನೆಗೆಟಿವ್ ಟಾಕ್ ಅನ್ನೋದಿದೆ, ಮಿಸ್ಕಾನ್ಸೆಪ್ಷನ್ ಅನ್ನೋದು ಇದೆ. ತಂತ್ರ ಅಂತಂದ್ರೆ ಏನು, ತಾಂತ್ರಿಕತೆ ಅಂತಂದ್ರೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅಘೋರಿಗಳ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾ ನಾನು ಈಗಾಗಲೇ ಒಂದು ಎಪಿಸೋಡ್ ಅನ್ನ ಮಾಡಿದ್ದೀನಿ, ತಮ್ನೇಲ್ ಅನ್ನ ಕೊಡ್ತಾ ಇದ್ದೀನಿ, ದಯವಿಟ್ಟು ಅದನ್ನ ನೋಡಿ. ತಂತ್ರ ಅಂತಂದ್ರೆ ಮಾಟ ಮಂತ್ರ ಮತ್ತೊಂದು ಏನೇನೋ ಕಾಶ್ಮೋರ ಅವೆಲ್ಲ ಅಲ್ಲ, ಅದು ಅದರ ಒಂದು ಪಾರ್ಟ್ ಅಷ್ಟೇ. ತಂತ್ರ ಅಂತಂದ್ರೆ ಟೆಕ್ನಿಕ್ ಅನ್ನುವಂತಹ ಲೂಸ್ ಮೀನಿಂಗಿಗೆ ಟ್ರಾನ್ಸ್ಲೇಟ್ ಮಾಡಬಹುದು ನಾವು. ಇದರ ಜೊತೆಗೆ ಯಂತ್ರ. ಯಂತ್ರ ಅಂತಂದ್ರೆ ಏನು?
ನನ್ನ ದೇಹ ಇದೆ ಅಲ್ಲ, ಇದು ಒಂದು ಯಂತ್ರ. ನಿಮ್ಮ ದೇಹ ಇದೆ ಅಲ್ಲ, ಅದೊಂದು ಯಂತ್ರ. ಕೇವಲ ದೇಹವಷ್ಟೇ ಯಂತ್ರ ಅಲ್ಲ, ಕೆಲವೊಂದಷ್ಟು ಪ್ರದೇಶಗಳು ಕೂಡ ಯಂತ್ರ. ಸಾಮಾನ್ಯವಾಗಿ ನಮ್ಮ ಈ ಸ್ಪಿರಿಚುವಲ್ ಪ್ಲೇಸಸ್ ಇರುತ್ತಲ್ವಾ, ಅದು ಯಾವುದು ಕೂಡ ಪ್ಲೇಸಸ್ ಅಲ್ಲ, ಅದು ಯಂತ್ರ. ಕಾಶಿ ಅನ್ನೋದು ಒಂದು ಸ್ಥಳವಲ್ಲ, ಅದು ಯಂತ್ರ. ಅದು ಏನಕ್ಕೆ ಅನ್ನೋದನ್ನ ನಾನು ಕಾಶಿಯಲ್ಲಿ ಕೂತ್ಕೊಂಡು ಹೇಳ್ತೀನಿ. ಸೊ ಈ ಯಂತ್ರ, ತಂತ್ರ ಹಾಗೂ ಮಂತ್ರದ ಮೂಲಕ ನಿಮ್ಮ ಸ್ಪಿರಿಚುವಲ್ ಗ್ರೋತ್ ಅನ್ನೋದನ್ನ ನೀವು ಇವಾಲ್ವ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ ಅಂತಂದ್ರೆ, ಈ ರುದ್ರಾಕ್ಷ ಅನ್ನುವಂಥದ್ದು ಕೇವಲ ಸ್ಪಿರಿಚುವಾಲಿಟಿ ಅಲ್ಲ. ವೆನ್ ಐ ಸೇ ಸ್ಪಿರಿಚುವಾಲಿಟಿ, ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್. ನಿಮ್ಮ ಮಟೀರಿಯಲ್ ಗ್ರೋತ್ ಇರಬಹುದು, ವಾಟ್ ಎವರ್ ಇಟ್ ಈಸ್, ನಿಮ್ಮ ಶಾಂತಿ, ಸಮಾಧಾನ, ನೆಮ್ಮದಿ, ಮತ್ತೊಂದು ಮರದೊಂದು, ಪರ್ಸನಲ್ ಲೈಫ್, ಪ್ರೊಫೆಷನಲ್ ಲೈಫ್, ಮಟೀರಿಯಲ್ ಲೈಫ್, ಸ್ಪಿರಿಚುವಲ್ ಲೈಫ್, ಎವ್ರಿಥಿಂಗ್ ಈಸ್ ಇನ್ಕ್ಲೂಡೆಡ್ ವಿದ್ ಇನ್ ದಿಸ್ ಸ್ಪಿರಿಚುವಾಲಿಟಿ. ಸ್ಪಿರಿಚುವಾಲಿಟಿ ಅಂತಂದ್ರೆ ಕೆಲವು ಜನರಿಗೆ ಒಂದು ಭ್ರಮೆ ಇದೆ, ಎಲ್ಲವನ್ನ ಬಿಟ್ಟು ಅಲ್ಲಿ ಹೋಗೋದು. ನೋ ನೋ ನೋ, ಸ್ಪಿರಿಚುವಾಲಿಟಿ ಈಸ್ ಎವ್ರಿಥಿಂಗ್. ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್. ಧರ್ಮ, ಅರ್ಥ, ಕಾಮ, ಮೋಕ್ಷ. ಇನ್ನೂ ಕೆಲವರಿಗೆ ಒಂದಷ್ಟು ಆಕ್ಚುಲಿ ಮಿಸ್ಕಾನ್ಸೆಪ್ಷನ್ ಇದೆ. ನನ್ನ ಲೈಂಗಿಕತೆ ಸಾರುವ ಮಂದಿರ ಅನ್ನುವಂಥದ್ದು ಒಂದು ಎಪಿಸೋಡ್ ಏನ್ ಮಾಡಿದ್ದೆ, ಅದರಲ್ಲಿ ಬಹಳಷ್ಟು ಜನ ಕಾಮ ಅನ್ನೋದನ್ನ ತಪ್ಪು ತಿಳ್ಕೊಂಡಿದ್ದೀರಾ. ಕಾಮ ಅಂತಂದ್ರೆ ಬರೇ ಕೆಟ್ಟ ಡಿಸೈರ್ಸ್ ಅಲ್ಲ. ಕಾಮ ಅಂತಂದ್ರೆ ಆಸೆ, ಡಿಸೈರ್ ಟು ಅಚೀವ್ ಸಮಥಿಂಗ್. ಕಾಮ ಅನ್ನುವಂಥದ್ದನ್ನ ಯಾವ ರೀತಿ ಪೋಟ್ರೆ ಮಾಡಿದ್ದಾರೆ, ಆ ಕಾಮಕ್ಕೆ ಹೋಗಬೇಡಿ. ಕಾಮ ಅಂತಂದ್ರೆ ಆಸೆ, ಡಿಸೈರ್. ಅದು ನಮ್ಮ ಜೀವನ ಚಕ್ರದಲ್ಲಿ ಅದು ಇರಬೇಕು. ಧರ್ಮ, ಅರ್ಥ, ಕಾಮ, ಮೋಕ್ಷ ಇದೇ ಪೋರ್ಷನ್ನಲ್ಲಿ, ಇದೇ ಪ್ಯಾಟರ್ನಲ್ಲಿ, ಇದೇ ಸೀಕ್ವೆನ್ಸ್ ಅಲ್ಲಿ ಇರಬೇಕು. ಹಾಗಾಗಿ ಈ 3 ತತ್ವಗಳನ್ನ ಅಂದ್ರೆ ಮಂತ್ರ, ತಂತ್ರ, ಯಂತ್ರದ ಮೂಲಕ ಸ್ಪಿರಿಚುವಾಲಿಟಿ ಅಂತಂದ್ರೆ ನಾನು ಹೇಳ್ದೆ ಅಲ್ಲ, ಎಲ್ಲವನ್ನ ಇನ್ಕ್ಲೂಡ್ ಆಗಿರುವಂಥದ್ದು. ಅದನ್ನ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂತಹ ಜೀವನದ ಚಕ್ರದ ಒಳಗಡೆ ಇವಾಲ್ವ್ ಮಾಡಬೇಕು ಅಂತಂದ್ರೆ, ಅದಕ್ಕೆ ಸಹಾಯ ಮಾಡೋದಕ್ಕೆ ನಮಗೆ ಬಹಳಷ್ಟು ಸ್ಪಿರಿಚುವಲ್ ಟೂಲ್ಸ್ ಅಂತ ಸಿಗುತ್ತೆ. ಅದರಲ್ಲಿ ಪ್ರಾಮಿನೆಂಟ್ ಟೂಲ್ ಯಾವುದು ಅಂತಂದ್ರೆ ರುದ್ರಾಕ್ಷ. ಈ ರುದ್ರಾಕ್ಷ ಏಕಮುಖಿಯಿಂದ ಹಿಡಿದು ಬಹಳಷ್ಟಿದೆ, ಅದರಲ್ಲಿ ಬೇರೆ ಬೇರೆ ವೆರೈಟಿ ಇದೆ. ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟಿ ಆಫ್ ದ್ಯಾಟ್, ಬಟ್ ಅದರಲ್ಲಿ ಬೇರೆ ಬೇರೆ ವೆರೈಟಿ ಇರುತ್ತೆ. ಸಾಮಾನ್ಯವಾಗಿ ಅದು ನೇಪಾಳದಲ್ಲಿ ಜಾಸ್ತಿ ಸಿಗೋದು, ಉತ್ತರಾಖಂಡಲ್ಲಿ ಸಿಗುತ್ತೆ ಭಾರತದಲ್ಲಿ, ಅದು ಬಿಟ್ಟರೆ ಇಂಡೋನೇಷ್ಯಾದಲ್ಲಿ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಅದಕ್ಕೆ ಅದರದ್ದೇ ಆಗಿರುವಂತಹ ಮಹತ್ವ ಇದೆ. ಅಂಡ್ ಎಸ್ಪೆಷಲಿ ಇದು ಇನ್ನೂ ಡೆಪ್ತ್ ಅಲ್ಲಿ ಹೋದ್ವಿ ಅಂತಂದ್ರೆ, ನಾವು ಹುಟ್ಟಿರುವಂತಹ ಜನ್ಮ ಕುಂಡಲಿಯ ಆಧಾರದ ಮೇಲೆ ಯಾವ ನಕ್ಷತ್ರ ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ಎಕ್ಸ್ಪರ್ಟಿ ಇರ್ತಾರಲ್ವಾ, ಆ ಎಕ್ಸ್ಪರ್ಟಿಯನ್ನ ನೀವು ಕೂಡ ಅಂದ್ರೆ ಅವ್ರು ಯಾರು ಎಕ್ಸ್ಪರ್ಟಿ ಯಾರು ಫೇಕ್ ಅನ್ನೋದನ್ನ ಕಂಡುಕೊಳ್ಳೋದು, ಅದು ಕೂಡ ಒಂದು ರೀತಿಯಲ್ಲಿ ದೊಡ್ಡ ಟ್ಯಾಲೆಂಟೇ ಇವತ್ತಿನ ಕಾಲದಲ್ಲಿ. ಎನಿವೆ, ಸೊ ಅಂಥವ್ರ ಹತ್ರ ಕನ್ಸಲ್ಟೇಷನ್ ಅನ್ನ ತಗೊಂಡು ಯಾವ ರುದ್ರಾಕ್ಷವನ್ನ ಧರಿಸಿದ್ರೆ ನಮ್ಮ ಯಾವ ಒಂದು ಡಿಸೈರ್ ಅನ್ನೋದು ಅಥವಾ ಒಂದು ಇಚ್ಛೆ ಅನ್ನುವಂಥದ್ದು ಸ್ಪೀಡಪ್ ಆಗುತ್ತೆ, ಅಥವಾ ಅದಕ್ಕೊಂದು ಎಕ್ಸ್ಟ್ರಾ ಸಪೋರ್ಟ್ ಸಿಗುತ್ತೆ. ಇದಾಗ್ಬಿಡತ್ತಾ? ಈ ಕೆಲವೊಬ್ರು ಪ್ರಶ್ನೆ ಇರುತ್ತೆ. ನಾನು ಎಕ್ಸಾಂಪಲ್ ಕೊಡ್ತೀನಿ ಆಯ್ತಾ. ಯಾವುದೋ ಒಂದು ರುದ್ರಾಕ್ಷ ಹಾಕೊಳ್ಳೋದ್ರಿಂದ, ಯಾವುದೋ ಒಂದು ಜೆಮ್ ಸ್ಟೋನ್ ಹಾಕೊಳ್ಳೋದ್ರಿಂದ ಹೆಂಗ್ ಗುರು ಆಗಕ್ಕೆ ಸಾಧ್ಯ? ಫಾರ್ ಎಕ್ಸಾಂಪಲ್, ಇವಾಗ ನನಗೆ ಫುಲ್ ಫಿಟ್ ಆ್ಯಂಡ್ ಫೈನ್ ಆಗಬೇಕು, ರಿಪ್ಡ್ ಬಾಡಿ ಮಾಡಬೇಕು ಅಂತ ಆಸೆ ಇದೆ. ಬಟ್ ನನ್ನ ಹ್ಯಾಬಿಟ್ ಹೇಗಿದೆ ಅಂತಂದರೆ, ಫುಡ್ ಹ್ಯಾಬಿಟ್ಸ್ ಹೇಗಿರುತ್ತೆ ಅಂತಂದರೆ, ಬರೇ ಎಲ್ಲ ಜಂಕ್ ಫುಡ್ಡನ್ನು, ಕ್ಯಾಲೋರಿ ಜಾಸ್ತಿ ಇರೋ ಫುಡ್ಡನ್ನು, ಬಾಡಿಗೆ ನ್ಯೂಟ್ರಿಷನ್ ಇಲ್ಲದೆ ಇದ್ರೂ ಕೂಡ ಬರೀ ಕ್ರೇವಿಂಗ್ಸನ್ನು ಫುಲ್ಫಿಲ್ ಮಾಡುತ್ತಲ್ಲ, ಅಂಥ ಫುಡ್ ಹ್ಯಾಬಿಟನ್ನು ಇಟ್ಕೊಂಡು ನಾನು ಆ ಜೆಮ್ ಸ್ಟೋನನ್ನು ಹಾಕ್ಕೊಂಡೆ ಅಥವಾ ಆ ಥರದ್ದು ರುದ್ರಾಕ್ಷವನ್ನು ಹಾಕ್ಕೊಂಡೆ, ಯಾವುದು ಹೆಲ್ತನ್ನು ಕೊಡುತ್ತೆ, ವೆಲ್ತನ್ನು ಕೊಡುತ್ತೆ ಅಂಥದ್ದನ್ನು ಹಾಕ್ಕೊಂಡ್ರೆ ಹೆಂಗದು ಮಾಡುತ್ತೆ ಅಂತ ಹಿಂಗಿದ್ದು ಅಧಿಕ ಪ್ರಸಂಗಿ ಕ್ವೆಶ್ಚನ್ ಕೇಳೋರಿದ್ದಾರೆ. ಸೊ ಟೆಕ್ನಿಕ್ ಏನಪ್ಪ ಅಂತಂದರೆ, ನಾನು ಒಂದು ರುದ್ರಾಕ್ಷ ಹಾಕ್ಕೊಂಡ ತಕ್ಷಣ ನನ್ನ ಬಾಡಿ ರಿಪ್ ಆಗಿಬಿಡುತ್ತೆ, 6 ಪ್ಯಾಕ್ ಬಂದ್ಬಿಡುತ್ತೆ. ನೋ, ನನ್ನ ಮೈಂಡ್ ಸೆಟ್ ಇವಾಲ್ವ್ ಆಗುತ್ತೆ. ಯು ನೆವರ್ ನೋ. ಅದನ್ನು ಹಾಕ್ಕೊಂಡಾದ್ಮೇಲೆ ಅದು ನಿಮ್ಮ ಬಿಲೀಫ್ ಸಿಸ್ಟಮ್ ವರ್ಕ್ ಆಗುತ್ತಾ ಅಥವಾ ಅದು ನಿಜವಾಗ್ಲೂ ವರ್ಕ್ ಆಗುತ್ತಾ, ದಟ್ ಈಸ್ ಲೆಫ್ಟ್ ಟು ಯೋರ್ ಬಿಲೀಫ್. ನಿಮ್ಮ ಲಾಜಿಕಲ್ ಮೈಂಡ್ ಏನು ಹೇಳುತ್ತೆ, ನಿಮ್ಮ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಏನು ಹೇಳುತ್ತೆ, ಅದನ್ನೇ ನಂಬಿ. ಆದರೆ ನಿಮ್ಮಲ್ಲಿ ಒಂದು ಮೋಟಿವೇಶನ್ ಕ್ರಿಯೇಟ್ ಆಗಬಹುದು. ನಾನು ಹಿಂಗಿದ್ರೆ ಆಗಲ್ಲ, ನನ್ನ ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಬೇಕು, ಈ ರೀತಿ ಆಹಾರ ಪದ್ಧತಿಯನ್ನು ಇಟ್ಕೊಂಡ್ರೆ ನಾನು ಜಾಸ್ತಿ ವರ್ಷ ಬದುಕಿರಲ್ಲ, ಹಿಂಗಿದ್ದೆಲ್ಲ ಒಂದು ಅವೇರ್ನೆಸ್ ಕ್ರಿಯೇಟ್ ಆಯಿತು ಅಂತಂದರೆ ಒಂದು ಮೋಟಿವೇಶನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಆ ಮೋಟಿವೇಶನ್ ಕ್ರಿಯೇಟ್ ಆಗಿ ನೀವು ಕರ್ಮವನ್ನು ಮಾಡಲೇಬೇಕು. ಅಂದರೆ ಜಿಮ್ಗೆ ಹೋಗ್ತಿರೋ, ಯೋಗ ಮಾಡ್ತಿರೋ, ಏನು ಮಾಡ್ತಿರೋ, ಓಡ್ತಿರೋ, ಯಾವುದಾದ್ರು ಒಂದು ಸ್ಪೋರ್ಟ್ಸನ್ನು ತಗೊಳ್ತಿರೋ, ವಾಟ್ ಎವರ್ ಇಟ್ ಈಸ್, ಅದನ್ನು ಮಾಡ್ತೀರಾ ನೀವು.
ನಿಮ್ಮ ಕರ್ಮ ಯಾವಾಗ ಫಿಟ್ನೆಸ್ನಲ್ಲಿ ಇನ್ವಾಲ್ವ್ ಆಗುತ್ತೆ ಆವಾಗ ಆಟೋಮೆಟಿಕಲಿ ನೀವೇನು ಅನ್ಕೊಂಡಿದ್ರೋ ಅದು ಆಗುತ್ತೆ. ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಮ್ಯಾನಿಫೆಸ್ಟೇಷನ್. ಮ್ಯಾನಿಫೆಸ್ಟೇಷನ್ ಅಂತಂದ್ರೆ ಏನೋ ಮಿರಾಕಲ್ ಆಗ್ಬಿಡುತ್ತೆ ಅಂತಂದ್ರೆ ಹಂಗೆಲ್ಲ ಆಗೋದಲ್ಲ. ಅದನ್ನ ಮಾಡೋಕೆ ನಿಮಗೆ ಒಂದು ಮೋಟಿವೇಶನ್ ಸಿಗತ್ತೆ. ಈ ಮ್ಯಾನಿಫೆಸ್ಟೇಷನ್ಗೆ ಸಂಬಂಧಪಟ್ಟ ಹಾಗೆ ಕೂಡ ನಾನೊಂದು ಡೀಟೇಲ್ ಆಗಿರುವಂಥ ಎಪಿಸೋಡನ್ನು ಮಾಡಿದ್ದೀನಿ. ದಯವಿಟ್ಟು ಯಾರು ನೋಡಿಲ್ಲ ಅದನ್ನು ಚೆಕ್ ಮಾಡಿ. ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಸೊ ಇದನ್ನ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ. ಇದನ್ನ ಮಿರಾಕಲ್ ಅಂತ ಬೇಕಾದರೂ ಕರೀರಿ, ನಿಮ್ಮ ಕರ್ಮದ ಫಲ ಅಂತಾದರೂ ಕರೀರಿ. ಬಟ್ ಅಲ್ಟಿಮೇಟ್ಲಿ ವಾಟ್ ಯು ವಾಂಟೆಡ್ ಯು ಅಚೀವ್ಡ್ ಇಟ್. ಅದನ್ನು ಒಂದು ಸ್ಪೀಡ್ ಮಾಡುವಂತಹ ಟೂಲ್ ಆಗಿ ವರ್ಕ್ ಮಾಡುತ್ತೆ ರುದ್ರಾಕ್ಷ. ಇನ್ನು ಕೆಲವೊಬ್ಬರು ಈ ರುದ್ರಾಕ್ಷ ಹಾಕೊಳ್ಳುವಂಥ ಅವಶ್ಯಕತೆ ಏನಿದೆ, ನನಗೆ ನನ್ನ ವಿಲ್ ಪವರ್ ಸ್ಟ್ರಾಂಗ್ ಇದೆ, ನನಗಿದು ಬೇಕು ಅಂತಂದರೆ ಅಥವಾ ನನಗೆ ಒಂದು ಸ್ಪಿರಿಚುವಲ್ ಗ್ರೋತ್ ಬೇಕು ಅಂತಂದರೆ ನಾನು ಅದನ್ನು ಸಾಧಿಸ್ಕೋತೀನಿ, ನಾನೇ ಸಾಧಿಸ್ಕೋತೀನಿ, ನನಗೆ ಇದ್ರ ಅವಶ್ಯಕತೆ ಇಲ್ಲ ಅಂತ ಹೇಳೋರು ಇರ್ತಾರೆ. ಡೆಫಿನೆಟ್ಲಿ ರುದ್ರಾಕ್ಷ ಅನ್ನುವಂಥದ್ದು ಮ್ಯಾಂಡೇಟ್ರಿ ಅಲ್ಲ. ನಿಮ್ಗೆ ಅದ್ರ ಬಗ್ಗೆ ಇಷ್ಟ ಇದೆಯಾ? ನಾನು ಹೇಳಿದೆ ಅಲ್ವಾ, ನಾನು ಹುಡ್ಕೊಂಡು ಹೋಗಿದ್ದು ಅಲ್ಲ ಇದನ್ನು, ಅದು ನನ್ನನ್ನು ಹುಡ್ಕೊಂಡು ಬಂದಿದ್ದು ಅಥವಾ ಇಟ್ ಹ್ಯಾಪನ್ ಟು ಮೀ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬಹಳಷ್ಟು ವಿಚಾರಗಳಿದೆ ಅಲ್ಲ ನಮ್ಮ ಲೈಫಲ್ಲಿ, ನಾವೇನು ಹುಡ್ಕೊಂಡು ಹೋಗಿರ್ತೀವಿ ಅದಕ್ಕಿಂತ ಯಾವುದು ನಮ್ಮ ಪಾಲಿಗೆ ಬರುತ್ತಲ್ವಾ, ದ್ಯಾಟ್ ಈಸ್ ಮೋರ್ ಬ್ಯೂಟಿಫುಲ್. ಸೊ ಸ್ಪಿರಿಚುಯಾಲಿಟಿ ಆಗಿರಲಿ ಅಥವಾ ಮೆಡಿಟೇಷನ್ ಆಗಿರಲಿ ಅಥವಾ ಇದ್ಯಾವುದು ಅದಕ್ಕೆ ಸಂಬಂಧಪಟ್ಟಿದ್ದು ಯಾವ್ದ್ಯಾವ್ದು ಇದೆ ಅಲ್ಲ, ಅದ್ಯಾವುದನ್ನು ನಾನು ಹುಡ್ಕೊಂಡು ಹೋಗಿದ್ದಲ್ಲ. ನನಗೆ ಸಡನ್ನಾಗಿ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಿದ್ದು. ಇಟ್ ಹ್ಯಾಪನ್ ಟು ಮೀ. ಬಹಳಷ್ಟು ಜನ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ DM ಅನ್ನು ಕಳಿಸ್ತಿರ್ತಾರೆ, ಇಷ್ಟು ಚಿಕ್ಕ ವಯಸ್ಸಿಗೆ ನೀವು ಮೆಡಿಟೇಷನ್ ಬಗ್ಗೆ, ದೇವ್ರ ಬಗ್ಗೆ, ಸನಾತನ ಧರ್ಮದ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಹೆಂಗೆ ಮಾತಾಡ್ತೀರಾ, ಅದಕ್ಕೆ ಒಂದು ಸೈಂಟಿಫಿಕ್ ಅಪ್ರೋಚನ್ನು ಕೊಟ್ಟು ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನುವಂಥ ಆಲೋಚನೆ ಆದರೂ ಯಾಕೆ ಬಂತು ನಿಮಗೆ, ಹಿಂಗಿದೆಲ್ಲ ಕೇಳ್ತಾ ಇರ್ತೀರಾ. ಇಟ್ ಹ್ಯಾಪನ್ಡ್ ವಿತ್ ಮೀ. ಅದು ನಿಮಗೂ ಆಗಬಹುದು. ನನಗೆ ಈ ಏಜಲ್ಲಾಗಿದೆ. ಕೆಲವೊಬ್ರು ಕೇಳ್ತೀರಲ್ವ, ನಿಮ್ಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ. ಪ್ರಾಬ್ಲಮ್ ನಮ್ದು ಏನು ಅಂತಂದರೆ, ನಾವು ನಮ್ಮ ದೇಹದ ಏಜಿನ ಮೂಲಕ ಚಿಕ್ಕವರು, ಸಣ್ಣವರು, ದೊಡ್ಡವರು, ಮುದುಕರು, ಮಕ್ಕಳು ಅಂತ ಮಾಡ್ತೀವಿ. ಬಟ್ ಒಳಗಡೆ ಒಂದು ಸೋಲ್ ಅಂತ ಇರುತ್ತೆ. ಅದರ ಏಜ್ ಏನು ಅಂತ ಯಾರಿಗೂ ಗೊತ್ತಿಲ್ಲ. ನನ್ನ ಸೋಲ್ ಮೇ ಬಿ ಓಲ್ಡ್ ಸೋಲ್ ಇರಬಹುದು. ನನಗೇನು ಈ ಜೀವನದಲ್ಲಿ ಅಂದರೆ ನನ್ನ ಪಾಸ್ಟ್ ಲೈಫಲ್ಲಿ ಯಾರಿಗೆ ಪಾಸ್ಟ್ ಲೈಫ್ ಬಗ್ಗೆ ನಂಬಿಕೆ ಇಲ್ಲ ಅಂಥವ್ರಿಗಿದು ವ್ಯಾಲಿಡೇ ಅಲ್ಲ. ಬಟ್ ಐ ಬಿಲೀವ್ ಇನ್ ಪಾಸ್ಟ್ ಲೈಫ್ ಬಿಕಾಸ್ ನಮ್ಮ ಸನಾತನ ಧರ್ಮದಲ್ಲಿ ಬರುವಂತಹ ಪ್ರತಿಯೊಂದು ವಿಚಾರಗಳನ್ನು ತಗೊಂಡ್ವಿ ಅಂತಂದರೆ ಇಟ್ ಆಲ್ವೇಸ್ ಸೇಸ್ ಎವ್ರಿಥಿಂಗ್ ಈಸ್ ಸೈಕ್ಲಿಕ್, ಟೈಮ್ ಈಸ್ ಸೈಕ್ಲಿಕ್ ಅಂದಮೇಲೆ. ಆ್ಯಂಡ್ ಬಿಕಾಸ್ ಐ ಆಮ್ ಆಲ್ಸೋ ಆ್ಯನ್ ಆಸ್ಟ್ರೋಫಿಸಿಸಿಸ್ಟ್, ಅದನ್ನು ಗೊತ್ತಿರೋದಕ್ಕೆ, ಯೂನಿವರ್ಸ್ ಅನ್ನೋದ್ರ ಬಗ್ಗೆ ಕ್ಯೂರಿಯಾಸಿಟಿ ಇರೋದಕ್ಕೆ, ಟೈಮ್ ಹೇಗೆ ವರ್ಕ್ ಆಗುತ್ತೆ, ಸ್ಪೇಸ್ ಹೇಗೆ ವರ್ಕ್ ಆಗುತ್ತೆ, ಇದರ ಕೋರಿಲೇಷನ್ ಏನು, ಇದೆಲ್ಲವನ್ನ ನಾನು ಸ್ಟಡಿ ಮಾಡಿ ಅದ್ರ ಬಗ್ಗೆ ಕ್ಯೂರಿಯಾಸಿಟಿಯಿಂದ ಇವಾಗ ದೀಸ್ ಟೂ ಥಿಂಗ್ಸ್ ಆರ್ ಕೋರಿಲೇಟೆಡ್ ಅನ್ನೋದನ್ನು ಅರ್ಥ ಮಾಡ್ಕೊಂಡಿರೋದಕ್ಕೆ. ಸೊ ಆ ಸೋಲ್ ಏಜ್ ಅನ್ನೋದು ಏನಿರುತ್ತೆ ಅಲ್ವಾ, ಅದು ಬಹುಶಃ ಈ ಫಿಸಿಕಲ್ ಏಜ್ಗಿಂತ ದೊಡ್ಡದಿರಬಹುದು. ಯು ನೆವರ್ ನೋ. ಕೆಲವೊಂದು ಜನ 60 ವರ್ಷ ಆಗಿದ್ರೂ ಕೂಡ ಅವರ ನಾಲೆಜ್ ಅನ್ನುವಂಥದ್ದು ಅಥವಾ ಸ್ಪಿರಿಚುವಲ್ ಇವಲ್ಯೂಷನ್ ಅನ್ನೋದು ಕಡಿಮೆ ಇರಬಹುದು, ನಮಗಿಂತ 20 ವರ್ಷದವ್ರಿಗಿಂತ ಕಡಿಮೆ ಇರಬಹುದು. ಸೊ ನಾವು ಬರೀ ಈ ಬಾಡಿಗೆ ಸೀಮಿತವಾಗಿ ಮಾತಾಡ್ತೀವಿ ಅಂತಂದರೆ ಸಾಕಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಈ ಬಾಡಿ ಇಂಪಾರ್ಟೆಂಟ್, ಡೆಫಿನೆಟ್ಲಿ ಇಂಪಾರ್ಟೆಂಟ್, ಯಾಕೆಂತಂದರೆ ಇದು ಯಂತ್ರ. ಆದರೆ ಅದನ್ನು ಮೀರಿರುವಂತಹ ಕೆಲವೊಂದಷ್ಟು ವಿಚಾರಗಳಿರುತ್ತೆ. ವಿಜ್ಞಾನ ಅನ್ನುವಂಥದ್ದು ರೈಟ್, ಬಟ್ ವಿಜ್ಞಾನವನ್ನು ಮೀರಿರುವಂಥದ್ದು ಕೆಲವು ಇದೆ. ಅದಕ್ಕೆ ನಮ್ಗೆ ಮೆಜರ್ ಮಾಡೋದಕ್ಕೆ ಯಾವುದೇ ಸಾಧನ ಸದ್ಯಕ್ಕಿಲ್ಲ. ಬಟ್ ಮೇ ಬಿ ಇನ್ ಫ್ಯೂಚರಲ್ಲಿ ಬಂತು ಅಂತಂದರೆ ಇದೆಲ್ಲದಕ್ಕೂ ಅಂದರೆ ಆಧ್ಯಾತ್ಮ ಹಾಗೂ ವಿಜ್ಞಾನ ಅನ್ನುವಂಥದ್ದು ಎರಡು ಪ್ಯಾರಲಲ್ ಆಗಿ ಮೆಜರೇಬಲ್ ಕ್ವಾಂಟಿಟಿ ಆಯಿತು ಅಂತಂದರೆ ಮೇ ಬಿ ಆವಾಗ ಲೈಫ್ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ರುದ್ರಾಕ್ಷ ಅನ್ನುವಂಥದ್ದು ಏನಿದೆ ಅಲ್ಲ, ಇದು ಮ್ಯಾಂಡೇಟ್ರಿ ಅಲ್ಲ. ಬಟ್ ನಿಮಗೆ ಒಂದು ಸ್ಪಿರಿಚುವಲ್ ಗ್ರೋತ್ ಬೇಕು, ನಿಮ್ಗೆ ಆ ಒಂದು ಮೋಟಿವೇಶನ್ ಬೇಕು, ಅಥವಾ ಯಾರೋ ಒಬ್ಬರ ಆಶೀರ್ವಾದ ನಿಮ್ಮನ್ನು ಹುಡ್ಕೊಂಡು ಬಂತು ಅಂತಲೇ ತಿಳ್ಕೊಳ್ಳಿ. ನಾನು ಹೇಳಿದೆ, ಇದು ನನ್ನನ್ನು ಹುಡ್ಕೊಂಡು ಬಂದಿರುವಂತಹ ಆಶೀರ್ವಾದ. ಹಾಗಾಗಿ ಹಂಗಿದ್ದು ಬಂತು ಅಂತ ಹೇಳಿದಾಗ ಅದ್ರ ಬಗ್ಗೆ ಒಂದು ಭಕ್ತಿ ಇರಬೇಕು, ಪ್ರೀತಿ ಇರಬೇಕು. ಏನೂ ಇರಲಿಲ್ಲ ಅಂತಂದರೆ ಹಿಂದ್ಗಡೆ ಬರೆದಿರುವಂಥದ್ದೆಲ್ಲ ಇದೆ ಅಲ್ಲ, ನಮ್ಮ ಇತಿಹಾಸ ಇರಬಹುದು, ಪುರಾಣ ಇರಬಹುದು, ಯಾರು ಬೇವಕೂಫ್ಗಳು ಬರೆದಿದ್ದಲ್ಲ. ಅವರ ಅನುಭವವನ್ನು ಕ್ರೋಢೀಕರಿಸಿ ನಮ್ಮ ಮುಂದಿನ ಜನ್ರೇಷನ್ಗೆ ಇದು ಉಪಯೋಗ ಆಗಲಿ ಅನ್ನುವಂಥ ಒಂದು ಒಳ್ಳೆ ಇಂಟೆನ್ಷನ್ನಿಂದ ಮಾಡಿರೋದು. ಅವರ ಆ ಒಂದು ಅನುಭವವನ್ನು ರೆಸ್ಪೆಕ್ಟ್ ಮಾಡೋಣ ಅಟ್ಲೀಸ್ಟ್. ಇನ್ನೂ ಕೆಲವು ಜನ ಕೇಳೋದೇನು ಅಂತಂದರೆ, ಈ ರುದ್ರಾಕ್ಷ ಅನ್ನುವಂಥದ್ದು ಸಾಮಾನ್ಯವಾಗಿ ಯಾರಾದರೂ ಏನಾದರೂ ಗೊತ್ತಿಲ್ಲ ಇರೋರು ನಮಗೆ ಕೊಟ್ಟರೆ ಅದನ್ನು ದೇಹದ ಮೇಲೆ ಹಾಕ್ಕೊಳ್ಳುವಾಗ ಹಿಂದೆ ಮುಂದೆ ನೋಡಬೇಕು ಅಂತ. ಬಟ್ ರುದ್ರಾಕ್ಷದ ಬ್ಯೂಟಿ ಏನಪ್ಪ ಅಂತಂದರೆ,
ಈ ರುದ್ರಾಕ್ಷವನ್ನ ಯಾವುದೇ ವ್ಯಕ್ತಿ ಕೂಡ ಯಾವುದೋ ದೊಡ್ಡ ಮಾಂತ್ರಿಕ ಎಲ್ಲ ಗೊತ್ತು ಅವನಿಗೆ, ಮಾಟ ಮಂತ್ರ ಮತ್ತೊಂದು ಮತ್ತೊಂದು ಎಲ್ಲ ಗೊತ್ತು, ಇದರಲ್ಲಿ ನೆಗೆಟಿವ್ ಎನರ್ಜಿಯನ್ನ ಕಳಿಸೋಕೆ ಸಾಧ್ಯ ಇಲ್ಲ. ರುದ್ರಾಕ್ಷ ಅನ್ನುವಂಥದ್ದು ಶಿವನ ಪ್ರತಿರೂಪ. ಶಿವನನ್ನ ನೆಗೆಟಿವ್ ಎನರ್ಜಿಯಾಗಿ ಕಳ್ಸಕ್ಕೆ ಯಾರಾದ್ರೂ ತಾಕತ್ತಿದೆಯಾ ಈ ಪ್ರಪಂಚದಲ್ಲಿ? ಹಾಗಾಗಿ ರುದ್ರಾಕ್ಷವನ್ನ ನೀವು ಹಾಕ್ಕೊಳ್ತಿದ್ದೀರಾ ಅಂತಂದ್ರೆ ಪ್ಯೂರೆಸ್ಟ್ ಹಾರ್ಟಿಂದ ಹಾಕ್ಕೊಳ್ಳಿ. ಆ್ಯಂಡ್ ಅದಕ್ಕೆ ಏನು ಗೌರವ ಅನ್ನುವಂಥದ್ದಿರುತ್ತೆ ಅದನ್ನ ಕೊಡಿ. ಆದಷ್ಟು ನಿಮ್ಮ ವ್ಯಕ್ತಿತ್ವವನ್ನ, ನಿಮ್ಮ ಮನಸ್ಸನ್ನ, ನಿಮ್ಮ ತಲೆಯನ್ನ ಶುದ್ಧವಾಗಿಟ್ಕೊಳ್ಳಿ. ಇಲ್ಲಿ ಗಲೀಜ್ ಆಲೋಚನೆ ಮಾಡಿಕೊಂಡು ಮೈ ತುಂಬ ರುದ್ರಾಕ್ಷ ಹಾಕೊಂಡು ಓಡಾಡ್ತೀನಿ ಅಂತಂದ್ರೆ ಅದರಲ್ಲಿ ಯಾವುದೇ ಅರ್ಥ ಇಲ್ಲ. ಅದು ಯಾವುದೇ ಎಫೆಕ್ಟನ್ನು ಕೂಡ ಬೀರೋದಿಲ್ಲ. ಇನ್ಫ್ಯಾಕ್ಟ್ ಯಾರು ಅದನ್ನು ಹಾಕ್ಕೊಳ್ತಾರೋ ಯಾವುದೇ ಫೀಲಿಂಗ್ ಇಲ್ಲದೆ ಅಂಥವ್ರಿಗೇನು ಕೆಟ್ಟದ್ದಾಗತ್ತೆ ಅನ್ನುವಂಥದ್ದಿದೆ. ಹಾಗಿದ್ದೇನು ನನಗೆ ಗೊತ್ತಿದ್ದ ಹಾಗೆ ಪುರಾಣದಲ್ಲಿ ಇರುವಂತಹ ಉಲ್ಲೇಖದ ಪ್ರಕಾರ ಅಂಥದ್ದು ಯಾವುದೂ ಆಗಿಲ್ಲ. ಆ್ಯಂಡ್ ಮೆನ್ಸ್ಟ್ರುಯೇಷನ್ ಆಗುವಂಥವ್ರು ಯಾರಿರ್ತಾರೆ, ಮೆನ್ಸ್ಟ್ರುಯೇಷನ್ ಆಗುವಂತಹ ಸಮಯದಲ್ಲಿ ಧರಿಸ್ಬೇಡಿ. ಯಾಕೆಂತಂದ್ರೆ ಆವಾಗ ಬಾಡಿಗೆ ಎನರ್ಜಿ ಫ್ಲಕ್ಚುಯೇಷನ್ನಲ್ಲಿರುತ್ತೆ. ಅದು ಮುಗಿದ ಮೇಲೆ ಹಾಕ್ಕೊಳ್ತೀರಾ, ನೆಕ್ಸ್ಟ್ ತೆಗೆಯೋದಿಲ್ಲ ಅಂತಂದ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇದಿಷ್ಟು ನನಗೆ ರುದ್ರಾಕ್ಷದ ಬಗ್ಗೆ ಗೊತ್ತಿರುವಂತಹ ಚೂರು ಮಾಹಿತಿಯನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳುವಂತಹ ಪ್ರಯತ್ನ. ಯಾಕೆಂತಂದ್ರೆ ನನಗೆ ಅಷ್ಟು ಸತಿ ಇದ್ರ ರಿಲೇಟೆಡ್ ಆಗಿ ಇನ್ಸ್ಟಾಗ್ರಾಮ್ನಲ್ಲಿ ಮಲ್ಟಿಪಲ್ ಟೈಮ್ಸ್ ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವೆಶ್ಚನ್ ಅಲ್ಲಿ ಬಂದಿದೆ. ಹಾಗಾಗಿ ಇದನ್ನ ಅಡ್ರೆಸ್ ಮಾಡಬೇಕು ಅಂತ ಅನಿಸ್ತು. ಹಾಗೆ ಯಾರಿಗೆ ಈ ಸ್ಪಿರಿಚುವಲ್ ಗ್ರೋತ್ ಬೇಕೇ ಬೇಕು, ಓಕೆ ಸ್ಯಾಲ್ರಿ ಮತ್ತೊಂದು ಮನೆ ಅದೆಲ್ಲವೂ ಬೇಕು. ನಾನು ಯಾವಾಗಲೂ ಒಂದನ್ನು ಹೇಳ್ತೀನಿ, ನಿಮಗೆ 3 ಹೊತ್ತು ಆರಾಮಾಗಿ ತಿಂದು ಓಡಾಡೋಕೆ ಗಾಡಿ ಇದ್ದು ಬೇಕು ಅಂತ ಅನಿಸ್ದಾಗೆ ಟ್ರಿಪ್ ಹೋಗುವಂಥ ಒಂದು ಲಕ್ಸುರಿ ಇದ್ದಾಗ ಮಾತ್ರ ಸ್ಪಿರಿಚುಯಾಲಿಟಿ ಅನ್ನೋದು ವ್ಯಾಲಿಡ್. ನಿಮ್ಮ ಬೇಸಿಕ್ ನೀಡ್ಸ್ ಅನ್ನೋದು ಫುಲ್ಫಿಲ್ ಆಗಲಿಲ್ಲ ಅಂತಂದರೆ ಅಂಥವ್ರ ಹತ್ರ ಹೋಗಿ ನೀವು ಸ್ಪಿರಿಚುವಲ್ ಟಾಕನ್ನು ಮಾಡೋದಿದೆಲ್ಲ ಇಟ್ಸ್ ಅಗೇನ್ಸ್ಟ್ ಹ್ಯುಮ್ಯಾನಿಟಿ. ಹಾಗಾಗಿ ಯಾರಿಗೆ ರುದ್ರಾಕ್ಷ ಅನ್ನುವಂಥದ್ದು ಹಾಕೋಬೇಕು ಅನ್ನೋದಿದೆ, ಅದರಲ್ಲೂ ಪ್ರಾಪರ್ ಆಗಿ ಇಂಥದ್ದೇ ರುದ್ರಾಕ್ಷ ಬೇಕು ಅಂತಂದರೆ ದಯವಿಟ್ಟು ಯಾರು ಎಕ್ಸ್ಪರ್ಟ್ ಇರ್ತಾರೆ ಅಂಥವ್ರನ್ನ ಕನ್ಸಲ್ಟ್ ಮಾಡಿ ನಿಮ್ಮ ಕುಂಡಲಿಯನ್ನು ತೋರಿಸಿ ನಿಮ್ಗೆ ಯಾವ್ದಾಗಿ ಬರುತ್ತೆ, ಯಾವುದು ನಿಮ್ಮ ಮಟೀರಿಯಲ್ ಲೈಫನ್ನು ಸ್ಪೀಡಪ್ ಮಾಡಬಹುದು, ಯಾವುದು ನಿಮಗೆ ಸ್ಪಿರಿಚುವಲ್ ಗ್ರೋತನ್ನು ಕೊಡಬಹುದು, ಇದೆಲ್ಲದನ್ನು ಅವ್ರ ಹತ್ರ ತಿಳ್ಕೊಂಡು ಆಮೇಲೆ ಧರಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾನು ಯಾವಾಗಲೂ ಹೇಳೋ ಹಾಗೆ ಇನ್ಫ್ಯಾಕ್ಟ್ ಇವತ್ತಿನ ಎಪಿಸೋಡ್ನಲ್ಲಿ ತುಂಬ ಸತಿ ಅದನ್ನು ಹೇಳಿದೆ, ಲೆಟ್ಸ್ ಸ್ಪಿರಿಚುಯಾಲಿಟಿ ಹ್ಯಾಪನ್ ಟು ಆಲ್ ಆಫ್ ಯು. ಲೈಫ್ ತುಂಬ ಚೆನ್ನಾಗಿರುತ್ತೆ, ಎಲ್ಲ ಹ್ಯಾಪಿಯಾಗಿರುತ್ತೆ ಅಂತ ಹೇಳಲ್ಲ, ಬಟ್ ಕ್ಲಾರಿಟಿ ಇರುತ್ತೆ ಆ ಲೈಫಲ್ಲಿ. ನಿಮಗೆ ಕೋಪ ಬರ್ತಾ ಇದೆ ಅಂತಂದ್ರೆ ಕೋಪ ಬರ್ತಿದೆ ಅನ್ನೋದು ಮೊದಲೇ ಗೊತ್ತಾಗುತ್ತೆ. ನಿಮಗೆ ಬೇರೆಯವ್ರ ಮೇಲೆ ಏನಾದರೂ ಜಲಸಿ ಫೀಲ್ ಆಗ್ತಾ ಇದೆ, ಅವ್ರನ್ನ ಹೊಡಿಬೇಕು ಅಂತ ಅನಿಸ್ತಾ ಇದೆ ಅಂತಂದರೆ ನಿಮ್ಗೆ ರಿಜಿಸ್ಟರ್ ಆಗುತ್ತೆ. ರಿಜಿಸ್ಟರ್ ಆದ ತಕ್ಷಣ ಇನ್ನೂ ಅನ್ಸುತ್ತೆ, ಅವನು ನಂದೇ ಒಂದು ಪಾರ್ಟ್ ಅಲ್ವಾ. ಅಂದರೆ ಅಲ್ಟಿಮೇಟ್ಲಿ ನಾವೆಲ್ಲರೂ ಪರಮಾತ್ಮನ ಅಂಶ. ನಾನು ಒಬ್ಬ ವ್ಯಕ್ತಿಯನ್ನು ಹರ್ಟ್ ಮಾಡಿದೆ ಅಂತಂದರೆ ಆಟೋಮೆಟಿಕ್ಲಿ ಆ ವ್ಯಕ್ತಿ ನನಗೆ ಕನೆಕ್ಟೆಡ್, ನನ್ನ ಅಂಶನೇ. ನಾವೆಲ್ಲರೂ ಪರಮಾತ್ಮನ ಅಂಶ ಅಂದಮೇಲೆ ಆ ಅಂಶದ ಇನ್ನೊಂಚೂರು ಆ ವ್ಯಕ್ತಿಯಲ್ಲಿ ಇರುತ್ತೆ. ಅವ್ರನ್ನ ಹರ್ಟ್ ಮಾಡಿ ನಂಗೇನು ಸಿಗುತ್ತೆ? ಅಲ್ಟಿಮೇಟ್ಲಿ ಐ ಆಮ್ ಹರ್ಟಿಂಗ್ ಮೈ ಸೆಲ್ಫ್. ಇಂಥದ್ದು ಕೆಲವೊಂದಷ್ಟು ರಿಯಲೈಸೇಷನ್ ಎಂಪಥಿ ಅನ್ನೋದು ಜಾಸ್ತಿ ಕ್ರಿಯೇಟ್ ಆಗುತ್ತೆ. ನಿಮಗೆ ಖುಷಿ ಆಗುವಾಗಲೂ ಜಾಸ್ತಿ ಖುಷಿಯಾಗೋ ಹಂಗೆ ಆ ಮೊಮೆಂಟ್ ಇರುತ್ತೆ, ಬಟ್ ಇದು ಪರ್ಮನೆಂಟ್ ಅಲ್ಲ. ಹಾಗೆ ನಿಮ್ಗೆ ದುಃಖ ಆಗಿ, ರಿಜೆಕ್ಟೆಡ್ ಫೀಲ್ ಆಗಿ, ಡಿಸಪಾಯಿಂಟೆಡ್ ಫೀಲ್ ಆಗಿ, ಡಿಪ್ರೆಸ್ಡ್ ಫೀಲ್ ಆಗಿ, ಏನೇನೋ ಆ ರೀತಿ ಎಮೋಷನ್ಸ್ ಎಲ್ಲ ಹೋಗುವಾಗ ಒನ್ಸ್ ಯು ಆರ್ ಸ್ಪಿರಿಚುವಲ್ ನಿಮ್ಗಿದು ಯಾವುದು ಜಾಸ್ತಿ ಎಫೆಕ್ಟೇ ಮಾಡಲ್ಲ. ಇವತ್ತು ಬೇಜಾರಲ್ಲಿದ್ದೀನಾ, ಓಕೆ ನಾಳೆ ಸರಿ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ. ಯು ನೋ ಹೌ ಟು ಡೀಲ್ ವಿತ್ ಯುವರ್ ಎಮೋಷನ್ಸ್ ಬೆಟರ್. ಹಾಗಾಗಿ ಲೆಟ್ ಸ್ಪಿರಿಚುಯಾಲಿಟಿ ಹ್ಯಾಪನ್ ಟು ಆಲ್ ಆಫ್ ಯು. ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ 9 o'clock ಶಾರ್ಪ್. ಲೋಕ ಸಮಸ್ತ ಸುಖಿನೋ ಭವಂತು.